ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಚಿಕ್ಕಮ್ಮ, ಇವಳಿಗೋಸ್ಕರ ನನ್ ಮೇಲೆ ಕೈ ಮಾಡ್ತೀರಾ ನೀವು? ನೀನು ಮಾಡಿರೋ ಅವಾಂತರಗಳಿಗೆ ನಾನು ಮಾಡ್ತಿರೋದು ಕಮ್ಮಿನೇ. ಅವನು ಯಾವೊಂದೋ ಮಾತು ಕಟ್ಕೊಂಡು ಮಗಳ ಜೀವನನ ಹಾಳು ಮಾಡೋದಕ್ಕೆ ಹೊರಟಿದ್ಯಲ್ಲ, ನೀನು ಒಬ್ಳು ಹೆಣ್ಣ. ಹೆಣ್ಣು ಕುಲಕ್ಕೆ ಅವಮಾನ. ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಅನ್ಸುತ್ತೆ. ಅವಳು ಸಿಟಿಗೆ ಹೋದ್ಮೇಲಾದ್ರೂ ನೀನು ಬದ್ದಾಗ್ತೀಯ ಅಂತ ಅಂದ್ಕೊಂಡೆ, ಆದರೆ ಆಗಲ್ಲ. ನೀನು ಬದಲಾಗಲ್ಲ. ನೀನೊಂದು ಕ್ರಿಮಿ. ನಿನ್ನನ್ನ ಮನೇಲಿ ಇಟ್ಕೊಳ್ಳೋದಕ್ಕಿಂತ ಮನೆಯಿಂದ ಆಚೆಗೆ ಹಾಕೋದೇ ಒಳ್ಳೇದು. ನಡಿ, ಮನೆಯಿಂದ ಆಚೆಗೆ ಹೋಗ್ತಿರ್ಬೇಕು ನೀನು. ಮಾತಾಡಬೇಡ ನೀನು. ನಿನ್ನನ್ನ ಮನೆಯಿಂದ ಆಚೆಗೆ ಹಾಕಿದ್ರೆ ನಿನ್ನ ಕೆಟ್ಟ ಬುದ್ಧಿ ನೆಟ್ಗಾಗೋದು. ನಡಿ ನಡಿ. ಚಿಕ್ಕಪ್ಪ ದಯವಿಟ್ಟು ಚಿಕ್ಕಪ್ಪ. ಚಿಕ್ಕಮ್ಮ ಅವಾಗ್ಲೇನೋ ಗೊತ್ತಿಲ್ಲದೆ ಮಾಡ್ಬಿಟ್ರು. ನನ್ ಮಾತು ಕೇಳಿ. ದುರ್ಗಾ, ನೀ ಸುಮ್ಮನಿದ್ ಬಿಡು. ನಿನ್ನ ಮಾತು ಕೇಳಿ ಅವತ್ತು ಅವಳನ್ನ ಇಲ್ಲಿ ಇರೋದಕ್ಕೆ ಬಿಟ್ಟಿದ್ದಕ್ಕೇನೆ ಇವತ್ತು ಇವಳು ಇಷ್ಟೊಂದು ಹಚ್ಕೊಂಡಿರೋದು. ಇವಳು ನಮ್ಮ ಮನೇಲಿ ಇರೋದು ಬೇಕಾಗಿಲ್ಲ. ನಡಿ ನಡಿ. ಅಪ್ಪ ಅಪ್ಪ, ಅಮ್ಮನ ಆಚೆ ಹಾಕ್ಬೇಡಪ್ಪ. ಯಾರು ಮಾತಾಡ್ಬೇಡಿ, ಸುಮ್ಮನಿದ್ಬಿಡಿ. ನಡಿ, ಇಲ್ಲೇನ್ ನಿಂತಿದ್ಯಾ? ನಡಿ ನಡಿ ನಡಿ. ಚಿಕ್ಕಪ್ಪ, ಬಾಸು, ಮೇಡಮ್, ಬಾಸು ನೀವು ಇಷ್ಟೊತ್ತಲ್ಲಿ? ದುರ್ಗಾ, ಅದು ನೀನು ಮನೆಯಿಂದ ಹೊರಟ ಮೇಲೆ ಹಿತ ತುಂಬಾ ಡಿಪ್ರೆಸ್ಡ್ ಆಗಿದ್ಲು. ಹುಷಾರೇ ಇರಲಿಲ್ಲ, ತುಂಬಾ ಮಂಕಾಗಿದ್ಲು. ನಿನ್ನ ನೋಡ್ಬೇಕು ಅಂತ ಹೇಳ್ತಾ ಇದ್ಲು, ಅದಕ್ಕೆ ಕರ್ಕೊಂಬಂದೆ. ಅಯ್ಯೋ ಪುಟ್ ಮೇಡಮ್, ನಾನು ಇಲ್ಲೇ ಇದ್ದೀನಲ್ಲ, ಏನಾಯ್ತು? ದುರ್ಗಾ, ಅವರು ಚಿಕ್ಕಪ್ಪ, ಇವರು ಶರತ್ ಅಂತ. ನಾನು ಇವ್ರ ಮನೇಲೆ ಕೆಲಸ ಮಾಡ್ತಿರೋದು. ಇವಳು ಹಿತ, ನಾನು ಇವಳನ್ನೇ ನೋಡ್ಕೊಳ್ತಿರೋದು. ನಮಸ್ಕಾರ. ನಮಸ್ಕಾರ. ಅದು ನಾವು ಅಲ್ಲೇ ನಿಂತಿದ್ದೀರಲ್ಲ, ದಯವಿಟ್ಟು ಒಳಗೆ ಬನ್ನಿ. ಬಾಸು, ಬನ್ನಿ ಬನ್ನಿ ಒಳಗೆ. ಸರ್, ಆ್ಯಕ್ಚುಲಿ ನನ್ನ ಮಗಳು ದುರ್ಗಾನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ಇವತ್ತು ದುರ್ಗಾ ಇಲ್ಲಿಗೆ ಬಂದಿದ್ದಾಳೆ ಅಂತ ಬೆಳಗಿಂದ ಏನೂ ತಿಂದಿಲ್ಲ. ನನಗೆ ತುಂಬ ಗಾಬರಿ ಆಯಿತು. ಅದಕ್ಕೆ ಟೈಮು ನೋಡದೆ ಅವಳನ್ನ ಕರ್ಕೊಂಬಂದ್ಬಿಟ್ಟೆ. ಇವಾಗ ಬೇರೆ ತುಂಬ ಟೈಮ್ ಆಗಿದೆ. ಇಫ್ ಯು ಡೋಂಟ್ ಮೈಂಡ್, ನಾವಿವತ್ತಿಲ್ಲಿ ಉಳ್ಕೋಬೋದಾ? ನನ್ನನ್ನು ಕಾಪಾಡಕ್ಕಂತಾನೆ ಗುರುಗಳು ಈ ಅಪ್ಪನ ರೂಪದಲ್ಲಿ ಬಂದಿದ್ದಾರೆ ಅನ್ಸುತ್ತೆ. ಇವತ್ತಿವ್ರು ಇಲ್ಲೇ ಇದ್ರೆ ನನ್ನ ಗಂಡ ನನ್ನನ್ನು ಮನೆಯಿಂದ ಆಚೆ ಹಾಕಲ್ಲ. ಇವತ್ತು ಒಂದು ರಾತ್ರಿ ಹೇಗಾದ್ರೂ ಕಳೆದ್ರೆ ಸಾಕು, ಉಳಿದದನ್ನ ನಾಳೆ ಬೆಳಗ್ಗೆ ಗುರುಗಳು ನೋಡ್ಕೋತಾರೆ. ಅಯ್ಯೋ, ಉಳ್ಕೊಳ್ಳಿ. ಉಳ್ಕೊಳ್ಳೋದೇನು, ಈ ಮನೆನ ನಿಮ್ದೇ ಮನೆ ಅನ್ಕೊಳ್ಳಿ. ನಮ್ ದುರ್ಗನ್ನ ಕೆಲ್ಸಕ್ಕೆ ಇಟ್ಕೊಂಡು ಸಂಬಳ ಕೊಡ್ತಿರೋ ನಿಮ್ಗೆ ಒಂದ್ ರಾತ್ರಿ ನಮ್ಮ ಮನೇಲಿ ಜಾಗ ಇಲ್ಲ ಅಂತೀವ? ಇರಿ. ಅಗತ್ಯವಾಗಿ ಇವತ್ತು ರಾತ್ರಿ ನೀವಿಲ್ಲಿ ಆರಾಮಾಗಿರ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಏನಾಗ್ತಿದೆ?
ಇನ್ನ ಸ್ವಲ್ಪ ಹೊತ್ತಲ್ಲೇ ಆ ಶಕ್ತಿ ನಮ್ಮ ವಶ ಆಗ್ತಿತ್ತು. ಆದ್ರೆ ಅಷ್ಟ್ರಲ್ಲೇ ಹೌದು, ಯಾವುದೋ ಶಕ್ತಿ, ಅದ್ಯಾವುದೋ ಶಕ್ತಿ ನಮ್ಮ ಪೂಜೆಗೆ ಅಡ್ಡಿ ಉಂಟು ಮಾಡ್ತಿದೆ. ಇಲ್ಲ ಇಲ್ಲ, ಹಾಗಾಗಕ್ಕೆ ನಾನು ಬಿಡೋದಿಲ್ಲ ಬಿಡೋದಿಲ್ಲ. ಓಂ ಹ್ರೀಂ ರೂಂ ಹಾಂ ಫಟ್ ಸ್ವಾಹ. ಯಾರು ಹೀಗೆ ಮಾಡ್ತಿದ್ದಾರೆ? ಅಯ್ಯೋ, ಯಾಕೆ ಹೀಗೆ ಮಾಡ್ತಿದ್ದಾರೆ? ತಾಯಿ, ನಿನಗಿದೆಲ್ಲ ಕಾಣಿಸ್ತಿಲ್ವಾ? ದಯವಿಟ್ಟು ನನ್ನ ಕಾಪಾಡು. ಓಂ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇ ವೈಸ್ತ್ರಾಹಿನೋ ದೇವಿ ದುರ್ಗಾ ದೇವಿ ನಮೋಸ್ತುತೆ. ಓಂ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇ ವೈಸ್ತ್ರಾಹಿನೋ ದೇವಿ ದುರ್ಗಾ ದೇವಿ ನಮೋಸ್ತುತೆ. ಓಂ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇ ವೈಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಓಂ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯ ವೈಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ನನಗ್ ತೊಂದರೆ ಕೊಡಕ್ ಬಂದಿರೋ ಶಕ್ತಿನ ಇನ್ಯಾವುದೋ ಶಕ್ತಿ ಸೋಲಿಸ್ತಿದ್ಯಾ? ಅಂದ್ರೆ ನನ್ನ ಯಾರು ಕಾಪಾಡ್ತಿದಾರ? ತಾಯಿ, ನನಗ್ ನಂಬಕ್ಕೆ ಆಗ್ತಿಲ್ಲ. ನನಗ್ ಸಹಾಯ ಮಾಡ್ತಿರೋದು ಯಾರು? ಜಯ ಭಗವತಿ ದೇವಿ ನಮೋ ವರದೆ ಜಯ ಪಾಪ ವಿನಾಶಿನಿ ಬಹುಫಲದೆ ಜಯ ಶುಭ ನಿಶುಂಭ ಕಪಾಲದರೆ ಪ್ರಣಮಾಮಿ ತು ದೇವಿ ನರರ್ತಿಹರೆ. ಜಯ ಭಗವತಿ ದೇವಿ ನಮೋ ವರದೆ ಜಯ ಪಾಪ ವಿನಾಶಿನಿ ಬಹುಫಲದೆ ಜಯ ಶುಭ ನಿಶುಂಭಕ ಕಪಾಲಧರೆ ಪ್ರಣಮಾಮಿ ತು ದೇವಿ ನರರ್ತಿಹರೆ. ಪ್ರಣಮಾಮಿ ತು ದೇವಿ ನರರ್ತಿಹರೆ.